19/7/2025 ಶನಿವಾರದಂದು ವಿಶೇಷ ಸಾಮಾನ್ಯ ಸಭೆ ನಗರಸಭೆ ನಡೆದಿರ್ತದೆ. ಆ ಸಭೆಯಲ್ಲಿ ಏನಂದರೆ ಪಾರ್ಕ್ ಸಂಬಂಧಪಟ್ಟ ಉದ್ಯಾನವನಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ವಿಚಾರವಾಗಿ ಮಾತಾಡಿದ್ದಾರೆ. ಆ ಅಭಿವೃದ್ಧಿ ವಿಚಾರವಾಗಿ ಕೆಲವು 3-4 ಬಜೆಟಿಂದನೂ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ಬಿಟ್ಟು ಒಂದು 10 ಲಕ್ಷ 5 ಲಕ್ಷ 10 ಲಕ್ಷ ಈ ಥರದ ಬಜೆಟಲ್ಲಿ ಮಣ್ಣೆ ಮಾಡ್ಕೊಂಡು ಬರ್ತಾಯಿದ್ರು, ಮೀಸ್ತಾದಿರ್ತಾ ಇಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಅದರಲ್ಲಿ ಅಂಥ ವಿಷಯಗಳನ್ನ ಡೆವಲಪ್ಮೆಂಟ್ ಮಾಡಿದ್ಮೇಲೆ ನಾವು ಇಡಬೇಕಲ್ಲ ಅಲ್ಲಿ, ಅದನ್ನು ಬಿಟ್ಟು ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಇನ್ನೊಂದು ನಗರಸಭೆ ಸದಸ್ಯರ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳು ಅಂತ ಹೇಳ್ತಾರೆ. ಮೂಲಭೂತ ಸೌಕರ್ಯ ಅಂದರೆ ಏನು? ಕುಡಿಯೋ ನೀರು, ಬೀದಿ ದೀಪಗಳು, ಸ್ವಚ್ಛತೆ, ಆ ಸಾರ್ವಜನಿಕರಲ್ಲಾಗುವಂಥ ಅನಾಹುತಗಳಿಗೆ ತಪ್ಪಿಸಿ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಮಾಡುವಂಥ ಕೆಲಸಗಳನ್ನ ಮೂಲಭೂತ ಸೌಕರ್ಯ ಅಂತ ನಾವು ಭಾವಿಸ್ತೀವಿ. ಅದು ಯಾಕಂದರೆ ಒಬ್ಬ ಬಡ ಮಹಿಳೆ ಇದ್ದರೆ ಆ ಬಡ ಮಹಿಳೆಗೆ ಖಾತೆ ಫಸ್ಟ್ TMC ಲೇಔಟ್ ಅಂದರೆ ಪುರಸಭೆಯಿಂದ ಅನುಮೋದನೆ ಆಗಿ ನಕ್ಷೆ ಆಗಿ ಅನುಮೋದನೆ ಪಡೆದಿರುವಂತಹ ಒಂದು ಲೇಔಟು ಶಿಡ್ಲಘಟ್ಟದಲ್ಲಿ ಫಸ್ಟ್ TMC ಲೇಔಟ್. ಅಂಥದ್ರಲ್ಲಿ ಅಕ್ರಮ ಖಾತೆಗಳು ಮಾಡಿ ಪಂಚಾಯತಿ ಖಾತೆಗಳು ತಗೊಂಬಂದು ಜಾಗನೇ ಇಲ್ಲದ ಜಾಗದಲ್ಲಿ ಒಬ್ಬ ಮಹಿಳೆಯರಿಗೆ ಅಲ್ಲಿರುವಂಥ ವಾಸಿಗಳಿಗೆ ತೊಂದರೆ ಮಾಡ್ತಾಯಿದ್ರೆ ಅದನ್ನು ನಾವು ಇಲ್ಲಿ ಗಮನಕ್ಕೆ ತರೋದು ತಪ್ಪ. ಅದ್ರ ಬಗ್ಗೆ ಮಾತಾಡಲೇಬೇಕು, ಅದು ಅನುಮೋದನೆ ಕೊಡಲೇಬೇಕು. ಎಲ್ಲ ಸದಸ್ಯರು ಒಮ್ಮತವಾಗಿರುವಾಗ ಅಂಥ ಖಾತೆಗಳನ್ನು ಮಾಡಿರುವಂಥವ್ರ ಮೇಲೆ ಕ್ರಮ ಕೈಸಿ ವಜಾ ಮಾಡಿ ಮೂಲಭೂತವಾಗಿ ಅಲ್ಲಿರುವಂತಹ ಸಾರ್ವಜನಿಕರಿಗೆ ಅನುಕೂಲ ಮಾಡೋಂಥ ರೀತಿಯಲ್ಲಿ ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಅದನ್ನು ಅನುಮೋದನೆ ಪಡೆದಿರ್ತೀವಿ. ಆದರೆ ಇವತ್ತು ಏನಾಗಿದೆ ಅಂದರೆ ಈ ಸಭೆಯಲ್ಲಿ ಇವಾಗ ನಡೆದಿರೋ ಸಭೆಯಲ್ಲಿ ಯಾರ ವಿಷಯ ಯಾರು ಮಂಡನೆ ಮಾಡ್ತಾರೆ, ಯಾರ ಬಗ್ಗೆ ಇದ್ರ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಮಗೆ ಬೇಕಾಗಿರೋದೇನೋ ಊರಿನಲ್ಲಿ ಸ್ವಚ್ಛತೆ ಬರಲಿ, ಕುಡಿಯೋ ನೀರು ಬರಲಿ, ಮತ್ತು ಬೀದಿ ದೀಪಗಳಿರಲಿ, ಸಾರ್ವಜನಿಕ ಅನುಕೂಲವಾದ ಯಾವುದೇ ಒಂದು ವಿಷಯಗಳು ಬಂದಾಗ ಆ ಸಣ್ಣ ಪುಟ್ಟ ವಿಷಯಗಳಾದಾಗ ನಾವು ಸದಸ್ಯರಾಗಿ ಅದನ್ನು ನಾವು ಪಾಲನೆ ತಗೊಂಡಿಲ್ಲ ಅಂದರೆ, ಆ ಕೆಲಸ ಮಾಡಿಲ್ಲ ಅಂದರೆ ಸದಸ್ಯರಾಗಿ ಏನಕ್ಕೆ ನಾವು ಚುನಾಯಿತರಾಗಬೇಕು? ಚುನಾಯಿತ ಆದಮೇಲೆ ಜನಕ್ಕೆ ಕೊಟ್ಟಿರುವಂಥ ಆಶ್ವಾಸನೆಯನ್ನು ನಾವು ನಿರ್ವಹಿಸಲೇಬೇಕು. ಆ ನಿರ್ವಹಿಸುವಂಥ ನಿಟ್ಟಿನಲ್ಲಿ ಇವತ್ತು ಸಾಮಾನ್ಯ ಸಭೆ ವಿಶೇಷ ಸಾಮಾನ್ಯ ಸಭೆಯಲ್ಲಿ ನನ್ನ ವಾರ್ಡಿಗೆ ಸಂಬಂಧಪಟ್ಟಂತೆ 4 ಪರಿಶಿಷ್ಟ ಜಾತಿ ಮಕ್ಕಳು, ಬಾಲಕಿಯರೊಂದು ಬಾಲಕರೊಂದು ಮತ್ತು ವಿದ್ಯಾರ್ಥಿನಿಗಳು 4 ವಿದ್ಯಾರ್ಥಿನಿಗಳಿದೆ. ಅಲ್ಲಿರುವಂಥ ಮಕ್ಕಳಿಗೆ ಕುಡಿಯೋ ನೀರು ದಿನನಿತ್ಯವಾಗಿ 4 ಅಷ್ಟು ಕೊಡಲೇಬೇಕಾಗ್ತದೆ. ಅಲ್ಲಿ ಕೊಟ್ಟಿರುವಂಥ ನೀರನ್ನ ಆ ಮಕ್ಕಳು ದಿನನಿತ್ಯವಾಗಿ ಅಲ್ಲಿ ಬೇಕೇ ಬೇಕಾಗಿರ್ತದೆ. ಅಂಥದ್ರಲ್ಲಿ ನಾವು ಟ್ಯಾಂಕರ್ ಹೊಡಿಸಿ ಹಾಸ್ಟೆಲ್ಗೆಲ್ಲ ನೀರು ಕೊಡ್ತಾ ಇದ್ದೀವಿ, ಬೋರ್ಗೆ ನಿಂತಾಗಿದೆ. ಅಂಥ ವಿಷಯಗಳಲ್ಲಿ ಇಲ್ಲ ಅರ್ಜಿ ಕೊಟ್ಟು ನೋಡಿ ಈ ಥರ ಮಾಡಬೇಕಂದಾಗ ಅದನ್ನು ಹೊರಗಡೆ ತಗೊಳ್ಳೋದಿಲ್ಲ. ಹೊರಗಡೆ ತಗೊಳ್ಳಿಲ್ಲ ಅಂದರೆ ಸಾಮಾನ್ಯ ಸಭೆ ಏನಕ್ಕೆ ಮಾಡ್ತೀರಿ ನೀವು? ಸಾಮಾನ್ಯ ಸಭೆ ಮಾಡಿದಾಗ ನಾವು ನಮ್ಮ ಮಕ್ಕಳು ಕೇಳ್ತೀವಿ, ನಮ್ಮ ಮಕ್ಕಳು ಕೇಳಿದಾಗ ಅದನ್ನು ಎಲ್ಲರೂ ಹೊರಗಡೆ ತಗೊಳ್ಬೇಕಾಗ್ತದೆ. ಆದ್ದರಿಂದ ಇವತ್ತು ಸಾಮಾನ್ಯ ಸಭೆಯಲ್ಲಿ ಇನ್ನೊಂದು ದಿನ ಮುಂದೂಡಿದ್ದಾರೆ. ಇನ್ನೊಂದು ದಿನ ಮುಂದೂಡಿಬಿಟ್ಟು ಸಾಮಾನ್ಯ ಸಭೆಯನ್ನು ನಾವು ಮುಂದೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ವಾರ 10 ದಿನ ಆದಮೇಲೆ ಮಾಡ್ತೀವಿ, ಅವಾಗೆಲ್ಲ ವಿಚಾರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಅನ್ನೋದು ನಮಗಿನ್ನ ಕಾದು ನೋಡಬೇಕಾಗಿದೆ. ಯಾಕಂದರೆ ಒಂದು ಸಾಮಾನ್ಯ ಸಭೆ ಮಾಡಿ 8 ತಿಂಗಳಾಗಿದೆ. 8 ತಿಂಗಳಾದರೂ ಕೂಡ ಒಂದು ಸಾಮಾನ್ಯ ಸಭೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇಲ್ಲ ನಗರಸಭೆಯಲ್ಲಿ ಹದಗೆಟ್ಟಿದೆ. ಬರುವಂಥ ಅಧಿಕಾರಿಗಳು ಒಂದು ಸ್ಟ್ರಿಕ್ಟನ್ನು ಇಲ್ಲ ಮಾಡ್ತಾಯಿಲ್ಲ. ಇಲ್ಲಿ ಪುರಸಭೆ ಕಾಯ್ದೆಗೆ ಏನಿದೆ, ಕರ್ನಾಟಕ ಪುರಸಭೆ 1964 ಅಧಿನಿಯಮವನ್ನು ಪಾಲನೆ ಮಾಡುವಂಥ ಅಧಿಕಾರಿಗಳು ಬರ್ತಾ ಇಲ್ಲ, ಸದಸ್ಯರಿಗೆ ಅರಿವು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ಇಂಥದ್ರಲ್ಲಿ ಇಟ್ಕೊಂಡು ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ ತಮ್ಮಲ್ಲಿ ಗಮನ ಇಷ್ಟಪಡ್ತೀನಿ. ಇಲ್ಲಿ ಮೀಟಿಂಗ್ ಬಂದಾಗ ಮಹಿಳಾ ಸದಸ್ಯರು ಬಂದು ಇಲ್ಲಿ ಬಂದು ಸಮಾಜ ಮಾತಾಡ್ತಾನೆ ಇಲ್ಲ. ಏನು ಅವ್ರಿಗೆ ಸಂಬಂಧಪಟ್ಟಂತೆ ಆ ವಾರ್ಡ್ ಸಂಬಂಧಪಟ್ಟಂತೆ ಕೆಲಸಗಳು ಕೇಳ್ರಿ. ನೀವು ಸದಸ್ಯರಾಗಿದ್ರ, ಗೆದ್ದು ಬಂದಿದ್ರ, ಇನ್ನೊಂದು ವಾರ್ಡ್ಗೆ ತೊಂದರೆ ಮಾಡಬಹುದು, ನಿಮ್ಮ ವಾರ್ಡ್ ಸಮಸ್ಯೆಗಳು ಕೇಳಿ ನೀವು ಕೇಳಿ, ನಿಮ್ಮ ಮೆಟ್ಟ ಬಳಸಿದಾಗ ನೀವು ಮಾತಾಡಬೇಕಾಗ್ತದೆ. ಬಿಟ್ಬಿಟ್ಟು ಮೀಟಿಂಗ್ ಬಂದಾಗ ಮಾತ್ರ ಇಲ್ಲಿ ನಗರಸಭೆ ಹತ್ರ ಕಾಣಿಸ್ತಾರೆ. ಅದು ಬಿಟ್ಟರೆ ಯಾರು ಇಲ್ಲಿ ಕಾಣಿಸೋದೇ ಇಲ್ಲ. ವಿತೌಟ್ ಎಲ್ಲ ಅವ್ರವ್ರು ಸಂಬಂಧಪಟ್ಟಂಥವ್ರನ್ನ ಕರೆಸಿ ಇಲ್ಲಿ ಕೆಲಸ ಮಾಡಿಸ್ತಾರೆ. ಅದನ್ನು ಯಾಕೆ ನಾವು ಚುನಾವಣಾ ಪ್ರತಿನಿಧಿಗಳಾಗಿ ನಾವು ಯಾಕೆ ಮಾಡಬಾರ್ದು? ನಾವು ಬಂದು ಮಾಡಬೇಕನ್ನೋ ಒಂದು ಛಲನ ಎಲ್ಲ ಸದಸ್ಯರು ಇರಬೇಕು. ದಯವಿಟ್ಟು ಇಂಥ ಮೀಟಿಂಗ್ಗಳು ಮಾಡಿದ್ರೆ ಇದೆಲ್ಲ ಪುಕ್ಕಾಟಿ ಮೀಟಿಂಗ್ಗಳು, ಏನೋ ಒಂದು ಕಾಟಾಚಾರಕ್ಕೆ ಮಾಡುವಂಥ ಮೀಟಿಂಗ್ಗಳಾಗಿದೆ. ವಿಶೇಷ ಸಾಮಾನ್ಯ ಸಭೆ ಕರೆದು ಹಂತವಾಗಿ ಒಬ್ಬರು ಸದಸ್ಯರದ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಅದನ್ನು ಸ್ವೀಕರಿಸಿ ಮಾಡಿ ಅದಕ್ಕೆ ಒಂಥರ ಕೆಲಸ ಮಾಡಿಕೊಡೋಂಥ ರೀತಿಯಲ್ಲಿ ಸಾಮಾನ್ಯ ಸಭೆ ಮಾಡಿದ್ರೆ ಅದು ಒಳ್ಳೆಯದು, ಉತ್ತಮ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ತಮ್ಮಲ್ಲಿ ಕೇಳ್ಕೊತೀನಿ. ಈ ಶಿಡ್ಲಘಟ್ಟ ನಗರದಲ್ಲಿ ಸುಮಾರು ಖಾತೆಗಳು ಬಡವರು ಏನು ಮಾಡೋಕ್ಕಾಗೋದಿಲ್ಲ. ಅಂಥ ಬಡವ್ರನ್ನ ಖಾತೆಗಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಖಾತೆಗಳು ಮಾಡ್ತಿಲ್ಲ, ನಮ್ಗೆ ಡಿಜಿಟಲ್ ಕೀ ಬಂದಿಲ್ಲ ಅಂತ ಹೇಳ್ತಾರೆ. ನಗರಸಭೆ ಶಿಡ್ಲಘಟ್ಟದಲ್ಲಿ ಯಾಕೆ ನಾವು ಹಿಂದುಳಿದಿದ್ದೀವಿ ಅಂದರೆ GPA ಖಾತೆಗಳು ತುಂಬ ಇದೆ. ನಗರ ಪ್ರಾಂತ್ಯದಲ್ಲಿರುವಂಥ ಮನೆಗಳು ಕಟ್ಟಿರೋಂಥವ್ರನ್ನ ಆ ಮನೆಗೆಲ್ಲ ನಾವು ಮೂಲಭೂತ ಸೌಕರ್ಯ ಕೊಡ್ತಾ ಇದ್ದೀವಿ. ನಗರಸಭೆಯನ್ನೆಲ್ಲ ಸೌಕರ್ಯ ಕೊಡ್ತಾರೆ. ಆದರೆ ಅವ್ರ ಹತ್ರ ಯಾಕೆ ನಾವು ಟ್ಯಾಕ್ಸ್ ವಸೂಲು ಮಾಡ್ತಾ ಇಲ್ಲ? ಆ ಟ್ಯಾಕ್ಸ್ ವಸೂಲು ಮಾಡೋಕ್ಕೆ ಸರ್ಕಾರದಲ್ಲಿ ಅನುಮೋದನೆ ಇಲ್ವಾ? ಇಷ್ಟೆಲ್ಲ ನಾವು ಕೊಟ್ಟಾಗ ಯಾಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೋದು? ನಮ್ಮ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಶಿಡ್ಲಘಟ್ಟದಲ್ಲಿ ಸಣ್ಣ ಪುಟ್ಟ ವಿಷಯಗಳು, ಸಣ್ಣ ಪುಟ್ಟ ಕೆಲಸ ಕಾಮಗಾರಿಗಳೆಲ್ಲ ಆಗ್ತದಲ್ಲ, ಅದಕ್ಕೆಲ್ಲನೂ ಅನುಮೋದನೆ ಕೊಡ್ಬೋದು. ಫಸ್ಟು ಶಿಡ್ಲಘಟ್ಟದಲ್ಲಿ ಟ್ಯಾಕ್ಸ್ ವಸೂಲು ಮಾಡೋವಂಥದ್ದು, ಮನೆ ಕಟ್ಟಿರೋದು, ಮನೆಗಳ ಹತ್ರ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ಹೋಗಿ ಅಲ್ಲಿ ಸಂಬಂಧಪಟ್ಟಂಥ ಮನೆಗಳ ಹತ್ರ ಹೋಗಿ ದಾಖಲೆ ಪರಿಶೀಲಿಸಿ, ದಾಖಲೆ ಇಲ್ಲದ ಪಕ್ಷದಲ್ಲಿ ಅದು ಯಾವ ಥರ ಮಾಡ್ಬೇಕು, ಕಂದಾಯ ವಸೂಲು ಮಾಡ್ಬೇಕು ಅನ್ನೋದು, ನಾವು ಮೂಲಭೂತ ಸೌಕರ್ಯ ಕೊಡೋಕ್ಕಾದ್ರೂ ಕಂದಾಯ ಕಟ್ಟಬೇಕಲ್ಲ, ಅದನ್ನು ಪಡಿಬೇಕಂತ ಹೇಳ್ಬಿಟ್ಟು ನಾನು ಎಲ್ರಿಗೂ ಸಭೆಯಲ್ಲಿ ಹೇಳಿದ್ದೀನಿ. ಆದ್ರೂ ಅದು ಎಷ್ಟು ಮಾತ್ರ ತಗೊತಾರೆ ನೋಡೋಣ. ಅಧ್ಯಕ್ಷರು, ಉಪಾಧ್ಯಕ್ಷರು
ಮುಂದಿನ ದಿನಗಳಲ್ಲಿ ಬರುವಂಥ ಸಾಮಾನ್ಯ ಸಭೆಯಲ್ಲಿ ಇದ್ರ ಬಗ್ಗೆ ಗಂಭೀರವಾಗಿ ನಾನೇ ಅಲ್ಲ ಎಲ್ಲ ಸದಸ್ಯರು ಇದ್ರ ಬಗ್ಗೆ ಏಕಪಕ್ಷೀಯವಾಗಿ ನಾವೆಲ್ಲ ಸದಸ್ಯರೆಲ್ಲ ತೀರ್ಮಾನ ತಗೊಂಡು ಒಂದು ಅಭಿವೃದ್ಧಿ ಮಾಡಲು ಇಷ್ಟಪಡ್ತೀವಿ.